ಹಾಯ್ ಹಲೋ ಮೈಕ್ ಟೆಸ್ಟಿಂಗ್ 1 2 3 1 2 3 ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಫ್ರಸ್ಟ್ರೇಟೆಡ್ ಕನ್ನಡಿಗ. ತುಂಬ ದಿನದಿಂದ ವೀಡಿಯೋ ಬಂದಿಲ್ಲ ಚಾನಲಲ್ಲಿ, ಕಾರಣ ನನ್ನ ವೈಯಕ್ತಿಕ ಕೆಲಸಗಳಲ್ಲಿ ಸ್ವಲ್ಪ ಬ್ಯುಸಿಯಾಗಿದ್ದೀನಿ. ಸೊ ಇವತ್ತು ನನ್ನ ಪ್ರೊಫೆಷ್ನಲ್ ಕೆರಿಯರ್ನಲ್ಲಿ ಇವತ್ತು ತುಂಬ ದೊಡ್ಡ ದಿನ. ಸೊ ಅಂದ್ಕೊಂಡಂಥ ಕೆಲಸ ತುಂಬ ನೀಟಾಗಾಯಿತು. ಸೊ ಅದೊಂದು ಖುಷಿ ಇತ್ತು. ಮೋಸ್ಟ್ಲಿ ದೇವರ ಆಶೀರ್ವಾದ ಅಂತ ಕಾಣುತ್ತೆ. ಸೊ ನಾಳೆ ಕೂಡ ಒಂದು ದೊಡ್ಡ ಪ್ರಾಜೆಕ್ಟ್ ಕೈ ಹಾಕ್ಬಿಟ್ಟಿದ್ದೀವಿ. ಸೊ ನಾಳೆ ಅದರ ಕೊನೆ ದಿನ. ಹೋಪ್ಫುಲಿ ಇವತ್ತಿನ ಥರ ನಾಳೆನೂ ಚೆನ್ನಾಗಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೇನಾದ್ರು ಆಯಿತು ಅಂದರೆ ಐ ವಿಲ್ ಬಿ ವೆರಿ ಹ್ಯಾಪಿ. ಸೊ ಇವತ್ತು ವೀಡಿಯೋ ಮಾಡ್ತಾ ಇರೋದಕ್ಕೆ ಮುಖ್ಯವಾದ ಕಾರಣ ಏನಪ್ಪ ಅಂತಂದರೆ, ಆ್ಯಕ್ಚುಲಿ 2 ಕಾರಣ ಇದೆ. ಇತ್ತೀಚೆಗೆ ಒಂದು ವೀಡಿಯೋ ತುಂಬಾ ವೈರಲ್ ಆಗ್ತಾ ಇದೆ. ಏನಪ್ಪ ಅಂತಂದರೆ, ಈ ಬೆಟ್ಟಿಂಗ್ ಆ್ಯಪಿಂದ ದುಡ್ಡು ಕಳ್ಕೊಂಡಿರುವಂತಹ ಒಬ್ಬ ವ್ಯಕ್ತಿ ಒಂದು ನ್ಯೂಸ್ ಚಾನಲ್ಗೆ ಒಂದು ಇಂಟರ್ವ್ಯೂ ಕೊಡ್ತಾರೆ. ಸೊ ಅಲ್ಲಿ 96 ಲಕ್ಷ ರೂಪಾಯಿನ ನಾನು ಕಳ್ಕೊಂಡಿದ್ದೀನಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಆ ವಿಡಿಯೋ ತುಂಬಾ ವೈರಲ್ ಆಯಿತು. ಜೊತೆಗೆ ಅದ್ರ ಜೊತೆಗೇ ರೀಸೆಂಟಾಗಿ ಬಿಗ್ ಬಾಸ್ದು ಒಂದು ಪ್ರೆಸ್ ಮೀಟ್ ಆಯಿತು. ಸೊ ಪ್ರೆಸ್ ಮೀಟಲ್ಲಿ ಬಿಗ್ ಬಾಸ್ಗೆ ಈ ಸಲ ಒಂದು ರಮ್ಮಿ ಆ್ಯಪು ಕೊಲಾಬ್ರೇಟ್ ಆಗ್ತಿದ್ದಾರೆ ಬಿಗ್ ಬಾಸ್ ಜೊತೆಗೆ. ಲೈಟ್ ಆನ್ ಮಾಡ್ಬಿಟ್ಟವ್ರೆ, ಸ್ಟೇಡಿಯಂ ಕ್ರಿಕೆಟ್ ಆಡ್ತಾವ್ರ. ನಿಮ್ಗೆ ಯಾಕೆ ಬೇಕದು? ಓಕೆ, ಕಮಿಂಗ್ ಬ್ಯಾಕ್ ಟು ದ ಟಾಪಿಕ್. ಬಿಗ್ ಬಾಸ್ಗೆ ಈ ಸಲ ಒಂದು ರಮ್ಮಿ ಆ್ಯಪು ಸ್ಪಾನ್ಸರ್ಶಿಪ್ ಮಾಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಪ್ರೆಸ್ ಮೀಟಲ್ಲಿ ಒಬ್ಬರು ಕ್ವಶನ್ ರೈಸ್ ಮಾಡ್ತಾರೆ. ಸೊ ಇನಿಷಿಯಲಿ ಕ್ವಶನ್ ಬಂದು ಆ ಶೋನ ಡೈರೆಕ್ಟರ್ಸ್ಗೆ ಮತ್ತು ಪ್ರೊಡ್ಯೂಸರ್ಸ್ಗೆ ಹೋಗುತ್ತೆ. ಬಟ್ ಅವರಿಂದ ಅಷ್ಟೊಂದು ಉತ್ತರ ಕೊಡೋಕ್ಕಾಗಲ್ಲ. ಸೊ ಆ ಕ್ವಶನ್ನು ಸುದೀಪ್ ಅವ್ರಿಗೂ ಬರುತ್ತೆ. ಸೊ ನಿಮ್ಮ ಅಭಿಪ್ರಾಯ ಏನು ಅಂತ. ಸುದೀಪ್ ಅವರು ಒಂದು ತುಂಬ ಚೆನ್ನಾಗಿರುವಂಥ ಆನ್ಸರ್ ಕೊಟ್ಟರು. ಅದರಲ್ಲಿ ಕೆಲವೊಂದು ಪಾಯಿಂಟ್ಗಳು ಮೇ ಬಿ ನಾನು ಅಗ್ರಿ ಆಗಲ್ಲ. ಬಟ್ ಕೊಟ್ಟಂಥ ಆನ್ಸರ್ ತುಂಬ ಮೆಚ್ಯೂರ್ಡ್ ಆಗಿತ್ತು. ತುಂಬ ಒಳ್ಳೆ ರೀತಿಯಲ್ಲಿ ಗೌರವಪೂರ್ವಕವಾಗಿ ಒಂದು ಆನ್ಸರ್ ಕೊಟ್ಟರು. ಸೊ ಈ ವಿಷಯದ ಬಗ್ಗೆ ನನ್ನ ಅಭಿಪ್ರಾಯ ಏನಿದೆ ಅದನ್ನು ಶೇರ್ ಮಾಡ್ಕೊಳ್ಳೋಣ ಅಂತ ಇವತ್ತಿನ ವೀಡಿಯೋ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ನಮ್ಮ ಚಾನಲ್ನ ಅಬ್ಸರ್ವ್ ಮಾಡಿರೋರಾಗಿದ್ದರೆ ನಾವು ತುಂಬ ಸಲ ಈ ಬೆಟ್ಟಿಂಗ್ ಆ್ಯಪ್ಸ್ ಬಗ್ಗೆ ಮಾತಾಡಿದ್ದೀವಿ. ಸೊ ಅದರಲ್ಲಿ 2 ಥರ ಬೆಟ್ಟಿಂಗ್ ಆ್ಯಪ್ಸ್ ಇದೆ. ಒಂದು ಹಾರ್ಡ್ ಕೋರ್ ಬೆಟ್ಟಿಂಗ್ ಆ್ಯಪ್ಸ್. ಇವು ಮೋಸ್ಟ್ ಪ್ರಾಬಬ್ಲಿ ಇದರ ಹೆಸರುಗಳು ಹೆಂಗಿರುತ್ತೆ ಅಂದರೆ, ಕರಿಯಣ್ಣನ ಬುಕ್ಕು, ಮಾರಣ್ಣನ ಬುಕ್ಕು, ಈ ಥರ ಇವೆಲ್ಲ ಹೆಂಗೆ ಅಂದರೆ ಪೀಕ್ ಟೈಮಲ್ಲಿ ಹುಟ್ಟುತ್ತೆ, ಹಂಗೆ ಸತ್ತೋಗುತ್ತೆ. ಆ ಟೂರ್ನಮೆಂಟ್ಗಳು ಅಥವಾ ಕ್ರಿಕೆಟ್ ಅಥವಾ ಇನ್ನೊಂದೇನೋ ಸ್ಪೋರ್ಟ್ಸ್ದು ಇವೆಂಟ್ಗಳು ಮುಗಿತಿದ್ದಂಗೆ ವೆಬ್ಸೈಟ್ಗಳು ಕ್ಲೋಸ್ ಆಗಿಬಿಡುತ್ತೆ. ಇದರಲ್ಲಿ 80% ಇಲ್ಲಿಗಲ್ ವೆಬ್ಸೈಟ್ಸೇ ಇದ್ದಾವೆ. ಆ್ಯಂಡ್ ಇವನ್ನ ಮೇನ್ ಸ್ಟ್ರೀಮ್ ಮೀಡಿಯಾಗಳಲ್ಲಿ ಪ್ರಚಾರ ಮಾಡಲ್ಲ. ಸೊ ಇದನ್ನು ಪ್ರಚಾರ ಮಾಡೋದು ಕೇವಲ ಯೂಟ್ಯೂಬಲ್ಲಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ಇನ್ಫ್ಲೂಯೆನ್ಸರ್ಸ್ ಥ್ರೂ ಇವನ್ನ ಪ್ರಮೋಟ್ ಮಾಡ್ತಾರೆ. ಸೊ ಇದರಲ್ಲಿ 80% ಇಲ್ಲಿಗಲ್ ವೆಬ್ಸೈಟ್ಸೇ ಇದ್ದಾವೆ. ಇನ್ನು ಸೆಕೆಂಡ್ ಕ್ಯಾಟಗರಿ ಬಂದು ಈ ಫ್ಯಾಂಟಸಿ ಆ್ಯಪ್ಸ್ ಅಥವಾ ರಮ್ಮಿ ಆ್ಯಪ್ಸ್ ಅಥವಾ ಈ ಥರದವು. ಸೊ ಇವು ಬಂದು 100% ಲೀಗಲ್ ಗುರು. ಈ ಆ್ಯಪಲ್ಲಿ ಯಾವುದೇ ಡೌಟ್ ಇಲ್ಲ. ಇದು ಗೌರ್ಮೆಂಟಿಂದ ಸರ್ಟಿಫೈ ಆಗಿರುವಂತಹ, ಪರ್ಮಿಷನ್ ತಗೊಂಡಿರುವಂತಹ ಆ್ಯಪ್ಗಳು 100% ಲೀಗಲ್. ಬಟ್ ಒಂದು ಕ್ವಶನ್ ಇರುತ್ತೆ, ಮೊರಾಲಿಟಿ ಆ್ಯಂಡ್ ಎಥಿಕ್ಸ್. ಇದು ಒಂದು ಪ್ರಶ್ನೆ ಈ ಥರದ ಆ್ಯಪ್ಗಳನ್ನ ಪ್ರಮೋಟ್ ಮಾಡುವಾಗ ಬರುತ್ತೆ. ಈ ಮೊರಾಲಿಟಿ ಅನ್ನೋದು ಪರ್ಸನ್ ಟು ಪರ್ಸನ್ ವೇರಿ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್, ಕುಡ್ತಾ, ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ ಅಂತ ಪ್ರತಿಯೊಬ್ಬರಿಗೂ ಗೊತ್ತು. ಬಟ್ ಕೆಲವೊಬ್ರನ್ನ ಕೇಳಿದ್ರೆ, ಏನಿದೆ ಗುರು ಲೈಫಲ್ಲಿ, ನಂಗೆ 100 ವರ್ಷ ಬದುಕು ಆಸೆ ಇಲ್ಲ, ಒಂದು 50 ವರ್ಷ 60 ವರ್ಷ ಬದುಕಿದ್ರು ಸಾಕು, ನನ್ನ ಖುಷಿ ನಾನು ಕುಡಿತೀನಿ ಅಂತಲೇ ಹೇಳೋವಂಥವ್ರು ತುಂಬ ಜನ ಇದ್ದಾರೆ. ನಾವು ಅವ್ರನ್ನ ರಾಂಗ್ ಅಂತ ಹೇಳೋಕ್ಕಾಗಲ್ಲ. ಆ್ಯಸ್ ಲಾಂಗ್ ಆಸ್ ಅವರು ಲಿಮಿಟಲ್ಲಿದ್ದಾರೆ ಅಥವಾ ಅದರಿಂದ ಬೇರೆ ಒಬ್ರಿಗೆ ತೊಂದರೆ ಆಗ್ತಿಲ್ಲ, ಅವ್ನ ಪಾಡಿಗೆ ಅವನೇನೋ ಮಾಡ್ಕೊತಿದ್ದಾನೆ ಅಂತ ಅದನ್ನು ನಾವು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಅಟ್ ದ ಸೇಮ್ ಟೈಮ್ ಅದನ್ನು ಒಂದು ದುಶ್ಚಟವಾಗಿ ತೊಗೊಂಡು ಕುಡಿದು ಮನೆ ಹಾಳು ಮಾಡ್ಕೊಳ್ಳೋವಂಥವರು ಇದ್ದಾರೆ. ಅಂಥ ಟೈಮಲ್ಲಿ ಅದನ್ನು ಕ್ವಶನ್ ಮಾಡಬೇಕಾಗುತ್ತೆ. ಸೇಮ್ ಕೇಸ್ ಆಗ್ತಿರೋದು ಈ ರಮ್ಮಿ ಆ್ಯಪ್ಗಳ ಜೊತೆ. ಆ್ಯಂಡ್ ಪ್ರಮೋಟ್ ಮಾಡ್ತಿರೋರು ತುಂಬ ಜನ ಹೇಳೋದಷ್ಟೇ ಲೀಗ್ಯಾಲಿಟಿ ಬಗ್ಗೆ ಮಾತಾಡ್ತಾರೆ. ಲೀಗಲ್ ಇದು ಆ್ಯಪು, ಸೊ ನಾವು ಡಿಸ್ಕ್ಲೇಮರ್ ಹಾಕ್ತೀವಿ ಅಥವಾ ಇನ್ನೊಂದು ಹಾಕ್ತೀವಿ, ಆ ಥರ ನಾವು ಕೇರ್ಫುಲ್ಲಾಗಿ ಪ್ರಮೋಟ್ ಮಾಡ್ತೀವಿ ಅನ್ನೋ ಥರದಲ್ಲಿ ಕೆಲವರು ಹೇಳ್ತಾರೆ. ಇಟ್ ಈಸ್ ಗುಡ್ ಆ್ಯಸ್ ಲಾಂಗ್ ಆಸ್ ನೀವು ಡಿಸ್ಕ್ಲೇಮರ್ ಹಾಕ್ತಿದ್ದೀರಾ, ನಿಮ್ಮ ಆಡಿಯನ್ಸ್ಗೆ ಅವೇರ್ನೆಸ್ ಕೊಡ್ತಾಯಿದ್ದೀರಾ, ಇದರಿಂದ ಫೈನಾನ್ಷಿಯಲ್ ರಿಸ್ಕ್ ಇರುತ್ತೆ ಅನ್ನೋದಾದರೆ ಇಟ್ ಈಸ್ ಗುಡ್. ಆ್ಯಂಡ್ ನೀವು ಮಾಡ್ತಿರೋ ಆ್ಯಪ್ ಲೀಗಲ್ ಆಗಿದ್ದರೆ, ಐ ರಿಪೀಟ್, ಲೀಗಲ್ ಆಗಿದ್ದರೆ ನೋ ಪ್ರಾಬ್ಲಮ್ ಸರ್. ಬಟ್ ತುಂಬ ಜನ ಪ್ರಮೋಟ್ ಮಾಡ್ತಿರೋಂಥ ಆ್ಯಪ್ಗಳು ಲೀಗಲ್ಲ ಇಲ್ಲೀಗಲ್ಲ ಅನ್ನೋದೇ ಗೊತ್ತಿರಲ್ಲ ತುಂಬ ಜನಕ್ಕೆ. ರೀಸೆಂಟ್ಲಿ ಒಂದು ಇನ್ಸಿಡೆಂಟ್ ಆಯಿತು. ಯೂಟ್ಯೂಬ್ನಲ್ಲಿ ಹಿಂದಿನಲ್ಲಿ 7 ಜನ ಕ್ರಿಯೇಟರ್ಸ್ಗಳು ಅರೆಸ್ಟ್ ಆಗ್ತಾರೆ. ಸೇಮ್ ಕೇಸ್ ತೆಲುಗುನಲ್ಲೂ ಆಗಿದೆ. ಅಲ್ಲೂ ಕೂಡ ಒಂದು 7 ಜನ ಯೂಟ್ಯೂಬರ್ಸ್ನ ಅರೆಸ್ಟ್ ಮಾಡ್ತಾರೆ. ಕಾರಣ ಏನಪ್ಪ ಅಂತಂದರೆ, ಅವರು ಪ್ರಮೋಟ್ ಮಾಡ್ತಿದ್ದಂಥ ಒಂದು ಆ್ಯಪ್ ಇಲ್ಲೀಗಲ್ ಅನ್ನೋ ಕಾರಣಕ್ಕೆ ಈ ಯೂಟ್ಯೂಬರ್ಸ್ಗಳನ್ನು ಕರೆಸಿ ವಾರ್ನ್ ಮಾಡಿ ಬಿಟ್ಟು ಕಳಿಸಿದ್ದಾರೆ. ಇವ್ರ ಮೇಲೆ ಕೇಸ್ ಫೈಲ್ ಆಗಿಲ್ಲ, ವಾರ್ನ್ ಮಾಡಿ ಬಿಟ್ಟು ಕಳಿಸಿದ್ದಾರೆ. ಕಾರಣ ಏನಪ್ಪ ಅಂದರೆ, ಆ ಒಂದು ಕಂಪ್ನಿ ಏನಿತ್ತು, ಆ ಒಂದು ಆ್ಯಪ್ ಏನಿತ್ತು, ಅವ್ರ ಹತ್ರ ಒಂದು ವ್ಯಾಲಿಡ್ ಲೈಸೆನ್ಸೇ ಇರಲಿಲ್ಲ. ಯಾವುದೋ ಒಂದು ಬೇರೆ ಕಂಪ್ನಿಯ ಹೆಸರಲ್ಲಿ ಒಂದು ಸರ್ಟಿಫಿಕೇಟ್ ಮಾಡಿಸ್ಕೊಂಡು ಈ ಆ್ಯಪ್ನ ರನ್ ಮಾಡ್ತಾಯಿದ್ರು. ಸೊ ಆ ಕಾರಣಕ್ಕೆ ಆ ಕಂಪ್ನಿ ಓನರ್ ಕೂಡ ಅರೆಸ್ಟ್ ಆಗಿದ್ದಾನಂತೆ. ಸೊ ಈ ಥರ ಸಮಸ್ಯೆಗಳು ಕೂಡ ಬರುತ್ತೆ. ಸೊ ಯಾರ್ಯಾರು ಪ್ರಮೋಟ್ ಮಾಡ್ತಿರ್ತೀರ, ದಯವಿಟ್ಟು ಒಂದು ಸಲ ಆ್ಯಪ್ನ ಲೀಗಾಲಿಟಿ ಬಗ್ಗೆ ಕೂಡ ತಿಳ್ಕೊಳ್ಳಿ. ಸೊ ಅದು ಕೂಡ ಒಂದು ಇದೆ. ಆ್ಯಂಡ್ ಸೆಕೆಂಡ್ ಥಿಂಗ್,
ಪ್ರಮೋಟ್ ಮಾಡೋರಿಗೆ ಒಂದು ನನಗನ್ಸೋ ಪ್ರಕಾರ, ದಿಸ್ ಅಗೇನ್ ಮೈ ಪರ್ಸ್ನಲ್ ಒಪಿನಿಯನ್, ಒಂದು ಇದರಿಂದ ಆಗುವಂಥ ಇಂಪ್ಯಾಕ್ಟ್ನ ಮೋಸ್ಟ್ಲಿ ಅವರು ಕಣ್ಣಾರೆ ನೋಡಿರಲ್ಲ ಅಥವಾ ಎಕ್ಸ್ಪೀರಿಯೆನ್ಸ್ ಮಾಡಿರಲ್ಲ. ನೋಡಿದ್ರೆ ಬಹುಶಃ ಅಂಥ ಪ್ರಾಡಕ್ಟ್ಗಳನ್ನ ಪ್ರಮೋಟ್ ಮಾಡಲ್ಲ ಅಂತ ನನಗನ್ಸುತ್ತೆ. ನಂದೇ ಹೇಳ್ತೀನಿ, ನನ್ನ ಚಾನಲಲ್ಲಿ ತುಂಬ ಜನಕ್ಕೆ ಡೌಟ್ ಇರುತ್ತೆ, ಏಕೆ ನನ್ನ ಮಗ ಇಷ್ಟೊಂದು ಬೆಟ್ಟಿಂಗ್ ಆ್ಯಪ್ಸ್ ವಿರುದ್ಧವಾಗಿ ಮಾತಾಡ್ತಾನೆ ಹಂಗೆ ಹಿಂಗೆ ಅಂತ ಅಂದ್ಕೊಂಡಿರ್ತೀರ. ಸೊ ಅದಕ್ಕೊಂದು ಕಾರಣ ಇದೆ. ಏನಪ್ಪ ಅಂದರೆ, ಈ ಬೆಟ್ಟಿಂಗ್ ಆ್ಯಪ್ಗಳಿಂದ ಆಗುವಂತಹ ಲಾಸಸ್ ಇದೆಯಲ್ಲ, ನಷ್ಟ ಇದೆಯಲ್ಲ, ಅದನ್ನು ನಾನು ಕಣ್ಣಾರೆ ನೋಡ್ಬಿಟ್ಟಿದ್ದೀನಿ, ಅನುಭವಿಸ್ಬಿಟ್ಟಿದ್ದೀನಿ. ಬೇರೆ ಎಲ್ಲೂ ಅಲ್ಲ ಗುರು, ಸ್ವಂತ ನನ್ನ ಕುಟುಂಬದಲ್ಲೇ ಒಬ್ಬರು ಈ ಬೆಟ್ಟಿಂಗ್ ಅಥವಾ ಜೂಜಾಟವನ್ನು ಆಡಿ ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಊರು ಬಿಟ್ಟು ಹೋಗಿ ಕಡೆಗೆ ಅವ್ರ ಕುಟುಂಬ ಯಾವ ಥರ ಸಫರ್ ಆಯಿತು ಅಂದರೆ. ಆ್ಯಂಡ್ ಈ 96 ಲಕ್ಷದ ವೀಡಿಯೋದಲ್ಲಿ ಕೆಲವರೊಬ್ಬರು ಕಮೆಂಟ್ ಹಾಕಿದ್ದು ನೋಡಿದೆ. ಅಂದರೆ ಇವನು ಸ್ಟೂಡೆಂಟು ಅಂತ ಹೇಳ್ತಾನೆ, ಇವನು ಯಾವುದೇ ಥರ ದುಡಿಯಲ್ಲ ಅಂತ ಹೇಳ್ತಾನೆ, ಬಟ್ ಇವನ ಹತ್ರ 96 ಲಕ್ಷ ಹೆಂಗೆ ಬಂತು, ನಿಜವಾಗ್ಲೂ ಇದನ್ನು ನಂಬೋಕ್ಕೆ ಸಾಧ್ಯನಾ ಈ ಒಂದು ಸ್ಟೇಟ್ಮೆಂಟ್ನ ಅಂತ ತುಂಬ ಜನ ಕಮೆಂಟ್ ಹಾಕಿದ್ದು ನೋಡಿದೆ. ನನ್ನ ಓನ್ ಎಕ್ಸ್ಪೀರಿಯೆನ್ಸಲ್ಲಿ ಹೇಳೋದಾದ್ರೆ, ಯಾರು ಒಂದೇ ಸಲ ಹೋಗಿ 96 ಲಕ್ಷ ರೂಪಾಯಿ ಆಡಲ್ಲ. ಶುರುವಿನಿಂದ ತುಂಬ ಕಮ್ಮಿ ಅಮೌಂಟಿಂದನೇ ಸ್ಟಾರ್ಟ್ ಮಾಡ್ತಾರೆ ಪ್ರತಿಯೊಬ್ಬರು ಕೂಡ. 500 ರೂಪಾಯಿ, 1000 ರೂಪಾಯಿ, 100 ರೂಪಾಯಿ ಹಿಂಗೆ ಆಡಿ 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 ಅದೊಂದು ಚಟ ಆಗಿ ಹತ್ಕೊಳ್ಳುತ್ತೆ. ಆ ಚಟ ಶುರುವಾಗುತ್ತಲ್ಲ, ಆವಾಗ ಈ ಇನಿಷಿಯಲಿ ಯಾಕೆ ಈ ಚಟ ಹತ್ಕೊಳ್ಳುತ್ತೆ ಅಂದರೆ, ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಗೆದ್ದುಬಿಡ್ತಾರೆ ಅದು ಅಮೌಂಟ್ನ. ಸೊ ಅದು ಅಡ್ರಲಿನ್ ಅಂತಾರಲ್ಲ, ಇನ್ನೂ ಬೇಕು ನನಗೆ, ಇನ್ನೂ ಬೇಕು ಅನ್ನೋ ದುರಾಸೆ. ಈ ಯಾರೋ ಒಬ್ಬರು ಈ ಬೆಟ್ಟಿಂಗ್ ಆ್ಯಪ್ಸ್ ಬಗ್ಗೆ ತುಂಬ ಚೆನ್ನಾಗಿ ಒಂದು ಸ್ಟೇಟ್ಮೆಂಟ್ ಮಾಡಿದರು. ಏನಂದರೆ, ಈ ಬೆಟ್ಟಿಂಗ್ ಆ್ಯಪ್ಸ್ ಹೆಂಗೆ ಅಂದರೆ, ಇಲ್ಲಿ ಗೆಲ್ಲು ಸೋಲು ಬರ್ಬಾದಾಗೋದಂತೂ ಗ್ಯಾರಂಟಿ ಅಂತ. ಹೆಂಗೆ ಅಂದರೆ, ಗೆದ್ದಿರೋನು ಇನ್ನೂ ಸ್ವಲ್ಪ ಗೆಲ್ಲೋಣ ಅಂತ ಆಡ್ತಾನೆ, ಸೋತಿರೋದನ್ನ ರಿಕವರ್ ಮಾಡ್ಕೊಳಕ್ಕಾದ್ರೂ ಸರಿ ಆಡೋಣ ಅಂದ್ಬಿಟ್ಟು ಇನ್ನೂ ಸ್ವಲ್ಪ ಆಡ್ತಾನೆ. ಸೊ ಹಿಂಗೆ ಒಂದಲ್ಲ ಒಂದಿನ ಬರ್ಬೋದಾಗೋದು ಕನ್ಫರ್ಮ್ ಅಂತ ಯಾರೋ ಒಂದು ಚೆನ್ನಾಗಿ ಹೇಳಿದರು. ಸೊ ಈ ಆ್ಯಪ್ಗಳಲ್ಲಿ ಆಡೋರು ಅಷ್ಟೇ ಸ್ಟಾರ್ಟಿಂಗಲ್ಲಿ ಕಮ್ಮಿನೇ ಆಡ್ತಾರೆ ಸರ್. ಹೋಗ್ತಾ ಹೆಂಗೆ ಅಂದರೆ, ಸ್ವಲ್ಪ ಅವರ ಅಮೌಂಟ್ ಇನ್ವೆಸ್ಟ್ಮೆಂಟು ಜಾಸ್ತಿ ಆಗುತ್ತೆ, ಕಳ್ಕೊಳ್ಳೋದು ಜಾಸ್ತಿ ಆಗುತ್ತೆ. ಕಳ್ಕೊಂಡ್ರೆ ರಿಕವರ್ ಮಾಡ್ಕೊಳಕ್ಕೆ ಇನ್ನೊಂದು ಸ್ವಲ್ಪ ದುಡ್ಡು, ಅವ್ರ ಹತ್ರ ಇರೋದೆಲ್ಲ ಖಾಲಿ ಆದರೆ ಸಾಲ ಮಾಡ್ಕೊಂಡು ಆಡೋದು. ಈ ಥರ ಆಡಿ ಲಾಸ್ಟಿಗೆ ಅವ್ರಿಗೆ ರಿಯಲೈಸ್ ಆಗೋಷ್ಟೊತ್ತಿಗೆ ಸಾಲ ಅನ್ನೋದು ಒಂದು ದೊಡ್ಡ ಬೆಟ್ಟ ಥರ ಗೊತ್ತಿರುತ್ತೆ. ತುಂಬ ಜನಕ್ಕೆ ಇದನ್ನು ರಿಕವರ್ ಮಾಡ್ಕೊಳ್ಳೋಕ್ಕೆ ಒಂದು ಸೆಕೆಂಡ್ ಚಾನ್ಸು ಕೂಡ ಸಿಗಲ್ಲ ಅಂಥವ್ರಿಗೆ. ಸೊ ಅವ್ರಿಗೆ ಲಾಸ್ಟ್ ಸಿಗುವಂಥ ಆಪ್ಷನ್ ಏನು ಅಂತ ಐ ಥಿಂಕ್ ಯು ಕ್ಯಾನ್ ಗೆಸ್. ತುಂಬ ಜನದ ಕೇಸಲ್ಲಿ ಆಗ್ತಿರೋದೇ ಈ ಥರದ ಕೆಲಸ. ಈವನ್ ನನ್ನ ಕೇಸಲ್ಲೂ ಆಗಿದ್ದಂಗೆ, ನನ್ನ ಕೇಸಲ್ಲಿ ಅಂದರೆ ನನ್ನ ಫ್ಯಾಮಿಲಿಲಿ ಒಬ್ಬರು ಇದೇ ಥರ ಒಂದು ಚಟ ಹತ್ತಿಸ್ಕೊಂಡು ಸ್ವಲ್ಪ ಅಮೌಂಟ್ ಆಡಿ ಲಾಸ್ಟಿಗೆ ಸಾಲ ಮಾಡಿ, ಆ ಸಾಲ ಕುತ್ತಿಗೆಗೆ ಬಂದಾಗ ಊರು ಬಿಟ್ಟು ಹೋಗಿ ಕಡೆಗೆ ಅವ್ರ ಫ್ಯಾಮಿಲಿ ಅದರಿಂದ ಆಡ್ದವನಾಯಪ್ಪ, ಬಟ್ ಸಫರ್ ಆಗಿದ್ದು ಫ್ಯಾಮಿಲಿ. ಆ ಫ್ಯಾಮಿಲಿ ಯಾವ ಮಟ್ಟಿಗೆ ಅಂದರೆ, ಸಾಲಗಾರರು ಬಂದು ಮನೆ ಹತ್ರ ಬಂದು ಸಾಲ ಡಿಮ್ಯಾಂಡ್ ಮಾಡೋದು. ಇವ್ರಿಗೇನೂ ಗೊತ್ತಿಲ್ಲ, ಬಂದು ಕೋರ್ಟ್ನಿಂದ ನೋಟಿಸ್ ತರ್ತೀವಿ ಅನ್ನೋದು ಅಥವಾ ಕಂಪ್ಲೇಂಟ್ ಮಾಡ್ತೀವಿ ಅನ್ನೋದು, ಈ ಥರದ್ದೆಲ್ಲ ಫೇಸ್ ಮಾಡಿ ಹತ್ತತ್ರ 11 ವರ್ಷ ಆಗಿದೆ ಅವ್ರಿಗೆ ಆ ಲಾಸ್ನಿಂದ ರಿಕವರ್ ಮಾಡ್ಕೊಳ್ಳೋಕ್ಕೆ. ಹತ್ತತ್ರ 11 ವರ್ಷ ಆಗಿದೆ, ಮನೆ ಮಠ ಎಲ್ಲ ಕಳ್ಕೊಂಡು. ಈ ಥರದ್ದೆಲ್ಲ ತುಂಬ ಹತ್ತಿರದಿಂದ ನೋಡ್ಬಿಟ್ಟಿದ್ದೀನಿ. ಹಾಗಾಗಿ ನಾನು ಈ ಥರದ ಆ್ಯಪ್ಗಳನ್ನ ಯಾವುದೇ ಕಾರಣಕ್ಕೂ ಪ್ರಮೋಟ್ ಮಾಡೋಕ್ಕೆ ಹೋಗಲ್ಲ. ಆ್ಯಂಡ್ ರೀಸೆಂಟಾಗಿ ಲಾಸ್ಟ್ ಇಯರ್ ಅನಿಸುತ್ತೆ ಒಂದು ವೀಡಿಯೋನೂ ಮಾಡಿದ್ದೆ. ಒಂದು ಲೇಡಿ PUC ಓದಿದ್ದಾರೆ ಅವರು, ಮದುವೆ ಆಗಿತ್ತು, 1 ವರ್ಷದ ಮಗುನೂ ಇತ್ತು, ಮನೇಲಿ ಎಲ್ಲ ಚೆನ್ನಾಗಿದೆ, ಎಲ್ಲ ಅನುಕೂಲವಾಗಿದೆ. ಅವ್ರಿಗೆ ಹೆಂಗೆ ಹತ್ಕೋತು ಈ ಜೂಜಾಟದ ಹುಚ್ಚು ಅನ್ನೋದು ದೇವರಾಣೆಗೂ ಗೊತ್ತಿಲ್ಲ. ಗಂಡನ ಮೊಬೈಲ್ನಲ್ಲಿ ಆ್ಯಪ್ ಇನ್ಸ್ಟಾಲ್ ಮಾಡಿಕೊಂಡು ಆಡಿ ಹತ್ತತ್ರ 4 ಲಕ್ಷ ರೂಪಾಯಿ ಸಾಲ ಮಾಡಿ, ಆ 4 ಲಕ್ಷ ರೂಪಾಯಿ ಹೆಂಗೆ ಬಂತು ಅಂತ ಕೇಳಬೇಡಿ. ಆಕೆ ಹತ್ರ ಇದ್ದಂಥ ಒಂದು ಚಿನ್ನದ ಸರನ ಆಕೆ ಊರಿಗೆ ಹೋದಾಗ, ತವ್ರ ಮನೆಗೆ ಹೋದಾಗ ಅಲ್ಲಿ ಅಡ ಇಟ್ಟು ಆ ದುಡ್ಡನ್ನು ತೊಗೊಂಬಂದು ಆಡಿ ಆ 4 ಲಕ್ಷ ಕಳ್ಕೊಂಡು ಮನೇಲಿ ಗೊತ್ತಾಗಿ ಯಾಕಮ್ಮ ಹಿಂಗೆ ಮಾಡಿದೆ ಅಂತ ಕೇಳಿದಾಗ ಆಕೆ ಮನಸ್ಸಿಗೆ ಬೇಜಾರು ಮಾಡಿಕೊಂಡು ಒಂದು ಕೆಟ್ಟ ನಿರ್ಧಾರ ತೊಗೊಂಡ್ರು. ಆ ನಿರ್ಧಾರ ತೊಗೊಳ್ಳೋ ಟೈಮ್ಗೆ ಆಕೆಗೆ 1 ವರ್ಷದ ಮಗು ಇತ್ತು. ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಹೆಂಗೆ ಜನ ಯಾವ ಮಟ್ಟಕ್ಕೆ ಹೋಗ್ತಾ ಇದ್ದಾರೆ ಇದರಿಂದ, ಈ ದುಶ್ಚಟಗಳಿಂದ ಅಂತ. ಈಗ ಈ ಒಂದು ಕಾರ್ಯಕ್ರಮಕ್ಕೆ ಇಂಥವರೊಬ್ಬರು ಸ್ಪಾನ್ಸರ್ ಆಗಿರೋದ್ರಿಂದ ಅಫ್ಕೋರ್ಸ್ ಸರ್, ದುಡ್ಡೊಂದು ಮೇ ಬಿ ಆ ಆ್ಯಪ್ನವರು ತುಂಬ ಹಣ ಕೊಡ್ಬೋದು, ಸ್ಪಾನ್ಸರ್ ಮಾಡ್ಬೋದು. ಬಟ್ ನಂಗೆ ಒಂದು ಅನಿಸಿದ್ದೇನೆಂದರೆ, ಬಿಗ್ ಬಾಸ್ ಇಟ್ಸ್ ಅ ವೆರಿ ಪಾಪ್ಯುಲರ್ ಶೋ. ಅಷ್ಟೊಂದು TRP ಬರುವಂಥ ಶೋಗೆ ಖಂಡಿತ ಸ್ಪಾನ್ಸರ್ಸ್ ಸಿಗ್ತಿದ್ರು. ಬಟ್ ಇಷ್ಟೊಂದೆಲ್ಲ ಒಳ್ಳೆಯ ವಿಷಯಗಳಿರುವಾಗ ಇದೊಂದು ಕಪ್ಪು ಚುಕ್ಕೆ ಥರ ಬೇಕಾಗಿತ್ತ ಇದೊಂದು ವಿಷಯ ಅಂತ ನನಗನ್ನಿಸ್ತು. ಎನಿವೆ ಅದು ಅವರ ಚಾಯ್ಸ್. ಬಟ್ ಬೇರೆ ಕ್ರಿಯೇಟರ್ಸ್ಗೆ ಒಂದೇ ಒಂದು ರಿಕ್ವೆಸ್ಟು, ಪ್ರಮೋಟ್ ಮಾಡೋದನ್ನ ನೀಟಾಗಿ ಮಾಡಿ, ಅಟ್ಲೀಸ್ಟ್ ಡಿಸ್ಕ್ಲೇಮರ್ಗಳು ಹಾಕಿ, ಫೈನಾನ್ಷಿಯಲ್ ರಿಸ್ಕ್ ಇರುತ್ತೆ ಇದರಲ್ಲಿ ಅಂತ. ಆ್ಯಂಡ್ 10 ವೀಡಿಯೋ ಪ್ರಮೋಷನ್ ಮಾಡಿದ್ರೆ ಅಟ್ಲೀಸ್ಟ್ 1 ವೀಡಿಯೋ ಆದರೂ ಅವೇರ್ನೆಸ್ ಕೊಡಿ ಇದ್ರ ಬಗ್ಗೆ, ಈ ಥರ ಲಾಸಸ್ ಇರುತ್ತೆ ಅಂತ. ಬಟ್ ಕೆಲವರಂತೂ ಯಾವ ಮಟ್ಟಕ್ಕೆ ಪ್ರಮೋಟ್ ಮಾಡ್ತಾರೆ ಅಂದರೆ, ಮನೇಲೇ ಕೂತ್ಕೊಂಡು 5,000 ದುಡಿಬೋದು, 10,000 ದುಡಿಬೋದು, ಹಂಗೆ ಹಿಂಗೆ ಅಂತ ಸುಳ್ಳು ಆಶ್ವಾಸನೆಗಳನ್ನ ಕೊಡಬೇಡಿ. ಏನಿದೆ ಯಥಾವತ್ತು ಹಂಗೆ ಪ್ರಮೋಟ್ ಮಾಡಿ ಅಷ್ಟೇ. ಆ ಥರ ಮಾಡಿದ್ರೆ ಅಟ್ಲೀಸ್ಟ್ ಸ್ವಲ್ಪ ಜನ ಆದರೂ ತಿದ್ಕೋತಾರೆ.
ಆ್ಯಂಡ್ ಈ 96 ಲಕ್ಷದ ವೀಡಿಯೋ ವೈರಲ್ ಆದಮೇಲೆ ತುಂಬ ಜನ ಕ್ರಿಯೇಟರ್ಸ್ಗಳು ಈ ವಿಷಯದ ಬಗ್ಗೆ ಮಾತಾಡಿದ್ದಾರೆ. ಅದರಲ್ಲಿ ನಾನು ಫಾಲೋ ಮಾಡುವಂತಹ ಇಮಿಟೇಟ್ ಮಾಡುವಂಥ ಕೆಲವೊಂದು ಯೂಟ್ಯೂಬರ್ಸ್ಗಳಿದ್ದಾರೆ ಹಿಂದಿನಲ್ಲಿ. ಸೊ ಅವರಲ್ಲಿ ಒಬ್ಬರು ಒಂದು ಪಾಯಿಂಟ್ ರೈಸ್ ಮಾಡಿದ್ರು, ನಂಗೆ ತುಂಬ ಇಷ್ಟ ಆಯ್ತದು. ಏನಂದರೆ ಅವರೊಂದು ವರ್ಡ್ ಯೂಸ್ ಮಾಡ್ತಾರೆ, ಐಡಿಯಲಿಸಮ್ ಅಂತ. ಅಂದರೆ ಏನಂದರೆ, ಈಗ ಫಾರ್ ಎಕ್ಸಾಂಪಲ್ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ ಅಂತ ನಮಗೆಲ್ಲ ಗೊತ್ತು, ಬ್ಯಾನ್ ಮಾಡಿಬಿಡ್ಬೋದಲ್ವಾ 100%. ಅದೇ ಥರ ಧೂಮಪಾನ ಆರೋಗ್ಯಕ್ಕೆ ಹಾನಿಕರ, ಬ್ಯಾನ್ ಮಾಡಿಬಿಡಿ. ಈಗ ತುಂಬ ಜನ ಇಂಟರ್ನೆಟ್ಗೆ ಅಡಿಕ್ಟ್ ಆಗ್ತಿದ್ದಾರೆ, ಸೋಷಿಯಲ್ ಮೀಡಿಯಾಗೆ ಅಡಿಕ್ಟ್ ಆಗ್ತಿದ್ದಾರೆ, ಬ್ಯಾನ್ ಸೋಷಿಯಲ್ ಮೀಡಿಯಾಸ್. ಈಗ ನಾನು ಗಾಡಿ ಓಡಿಸ್ತಾ ಇದ್ದೀನಿ, ರೋಡಲ್ಲಿ ತುಂಬ ಆಕ್ಸಿಡೆಂಟ್ಗಳು ನಡೆಯುತ್ತೆ, ನಾಳೆಯಿಂದ ಗಾಡಿಗಳನ್ನೇ ಬ್ಯಾನ್ ಮಾಡ್ಬೋದಲ್ಲ, ಆಕ್ಸಿಡೆಂಟ್ಗಳೆಲ್ಲ ತಪ್ಪೋಗುತ್ತೆ. ಸೊ ಈ ಥರದನ್ನು ಐಡಿಯಲಿಸಮ್ ಅಂತಾರೆ. ಅಂದರೆ ಯಾವುದರಿಂದ ತೊಂದರೆ ಆಗ್ತಿದೆಯೋ ಅದನ್ನು ಬ್ಯಾನ್ ಮಾಡಿಬಿಡಿ, ಅಲ್ಲಿ ಸುಧಾರಿಸೋದಕ್ಕಿಂತ ಹೆಚ್ಚಾಗಿ ಲಾಸ್ಟ್ ಆಪ್ಷನ್ ಇಸ್ ಬ್ಯಾನ್. ಸೊ ಇದು ತಪ್ಪಾಗುತ್ತೆ. ಯಾಕೆ ಅಂದರೆ ನೀವು ಆನ್ಲೈನ್ ಆ್ಯಪ್ಸ್, ಈ ಸ್ಪೆಷಲಿ ಜೂಜಾಟ ಅಂತ ಇದೆಯಲ್ಲ, ನೀವು ಇದನ್ನು ಸಂಪೂರ್ಣವಾಗಿ ನಿಲ್ಲಿಸೋಕ್ಕಂತೂ ಆಗಲ್ಲ. ವಾಟ್ ವಿ ಕ್ಯಾನ್ ಡೂ ಇಸ್, ಇದನ್ನು ಸಾಧ್ಯವಾದಷ್ಟು ಮಟ್ಟಿಗೆ ತಡೀಬೋದು. ಹೇಗೆ ಅಂದರೆ, ಒಂದು ಎಕ್ಸಾಂಪಲ್ ನಾನು ಇನ್ನೊಂದು ವೀಡಿಯೋಗೋಸ್ಕರ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತಿದ್ದಾಗ ನನಗೊಂದು ವಿಷಯ ಗೊತ್ತಾಯಿತು. ಏನಂದರೆ, ಮೊದಲೆಲ್ಲ ಇಂಡಿಯಾದಲ್ಲಿ ಈ ಧೂಮಪಾನ, ಮದ್ಯಪಾನ ಅಂದರೆ ಸಿಗರೇಟು, ಡ್ರಿಂಕ್ಸು ಇವೆಲ್ಲನೂ ಓಪನ್ ಆಗಿ ಅಡ್ವರ್ಟೈಸ್ ಮಾಡ್ತಿದ್ದಂತೆ, ಇನ್ಕ್ಲೂಡಿಂಗ್ ಟಿ ವಿಗಳಲ್ಲೂ ಕೂಡ ಇದನ್ನು ಅಡ್ವರ್ಟೈಸ್ ಮಾಡ್ಬೋದಾಗಿತ್ತಂತೆ ಅಟ್ ಒನ್ ಪಾಯಿಂಟ್. ಒಂದು ವರ್ಲ್ಡ್ ಕಪ್ನಲ್ಲಿ ಇಂಡಿಯಾಗೆ ಒಂದು ಸಿಗರೇಟ್ ಕಂಪ್ನಿನೇ ಸ್ಪಾನ್ಸರ್ ಆಗಿತ್ತಂತೆ. ಈಗ ಹೇಗೆ ನಮ್ಮ ಜರ್ಸಿ ಮೇಲೆಲ್ಲ ಕೆಲವೊಂದು ಬ್ರ್ಯಾಂಡ್ ಹೆಸರುಗಳು ಹಾಕ್ತಾರೆ, ಅದೇ ಥರ ಒಂದು ವರ್ಲ್ಡ್ ಕಪ್ಗೆ ಇಂಡಿಯಾಗೆ ಸ್ಪಾನ್ಸರ್ ಮಾಡಿದ್ದೇ ಒಂದು ಟೊಬ್ಯಾಕೋ ಕಂಪ್ನಿ ಅಂತೆ. ಸೊ ಅಷ್ಟು ಓಪನ್ ಆಗಿ ಅಡ್ವರ್ಟೈಸ್ ಏನಕ್ಕೆ ಮಾಡ್ತಿದ್ರು ಅಂದರೆ, ಮುಂಚೆ ಎಲ್ಲ ಜನಗಳಿಗೆ ಅರಿವಿರಲಿಲ್ಲ ಇದರಿಂದ ಇಷ್ಟೊಂದು ಇಂಪ್ಯಾಕ್ಟ್ ಆಗುತ್ತೆ ಅಥವಾ ಜನಗಳು ಈ ಮಟ್ಟಕ್ಕೆ ಅಡಿಕ್ಟ್ ಆಗ್ತಾರೆ ಇದಕ್ಕೆ ಅನ್ನೋದು ತುಂಬ ಜನಕ್ಕೆ ಅರಿವಿರಲಿಲ್ಲ. ಬಟ್ ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ರಿಯಲೈಸ್ ಆಗುತ್ತೆ, ಈ ಟೊಬ್ಯಾಕೋ ಪ್ರಾಡಕ್ಟ್ಸಿಂದ ಮತ್ತು ಈ ಡ್ರಿಂಕ್ಸಿಂದ ಎಷ್ಟು ಜನ ಅಡಿಕ್ಟ್ ಆಗ್ತಿದ್ದಾರೆ, ಯಾವ ಥರ ಎಫೆಕ್ಟ್ ಆಗ್ತಿದೆ ಅನ್ನೋದು ಅರ್ಥ ಆಗುತ್ತೆ. ಸೊ ಗೌರ್ಮೆಂಟ್ ಇದ್ರ ಬಗ್ಗೆ ಏನಾದ್ರು ಕ್ರಮ ತಗೋಬೇಕಲ್ಲ. ಸೊ ಆಗ ಒಂದು ಟೊಬ್ಯಾಕೋ ಆ್ಯಕ್ಟ್ನ ಪಾಸ್ ಮಾಡಿಬಿಟ್ಟು ಈ ಥರದ್ದು ಟೊಬ್ಯಾಕೋ, ಡ್ರಿಂಕ್ಸು, ಈ ಥರದ್ದು ಏನಿದೆ ಎಲ್ಲ ಪ್ರಾಡಕ್ಟ್ಗಳನ್ನೂ ಕೂಡ ಇನ್ನು ಮುಂದೆ ಟಿ ವಿನಲ್ಲಿ ಅಡ್ವರ್ಟೈಸ್ ಮಾಡೋ ಹಾಗಿಲ್ಲ ಅಂತ ರಿಸ್ಟ್ರಿಕ್ಷನ್ ತೊಗೊಂಬರ್ತಾರೆ. ಹಾಗೆ ಬಿಟ್ಬಿಡ್ಬೋದಾಗಿತ್ತಲ್ಲ. ಇವಾಗ ತುಂಬ ಜನ ಹೇಳ್ತಾರಲ್ಲ, ಏನು ಯೂಸ್ ಮಾಡೋರಿಗೆ ಸೆನ್ಸ್ ಇರಲ್ವಾ ಅಂತ, ಅದೇ ಥರ ಬಿಟ್ಬಿಡ್ಬೋದಿತ್ತಲ್ಲ. ಯಾಕಂದರೆ ತುಂಬ ಜನ ಇದು ತಪ್ಪೇ ಅಲ್ಲ ಅಂತ ಅಂದ್ಕೊಂಡು ಕೂಡ ಪ್ರಾಕ್ಟೀಸ್ ಮಾಡೋವಂಥವ್ರು ಇರ್ತಾರೆ. ತುಂಬ ಜನಕ್ಕೆ ಇದ್ರ ಬಗ್ಗೆ ಗೊತ್ತೇ ಇರಲ್ಲ. ಆ ಗೊತ್ತಿಲ್ಲದೆ ಇರೋಂಗೆ ಇದ್ರೇನು ತುಂಬ ಒಳ್ಳೆಯದು ಅನ್ನೋ ಕಾರಣಕ್ಕೆ ಇವಕ್ಕೆ ಒಂದಷ್ಟು ರಿಸ್ಟ್ರಿಕ್ಷನ್ಸ್ ತೊಗೊಂಬರ್ತಾರೆ. ಮೇ ಬಿ ಈ ಬೆಟ್ಟಿಂಗ್ ಆ್ಯಪ್ಸ್ಗೂ ಕೂಡ ನನ್ನ ಗೆಸ್ ಪ್ರಕಾರ ಮುಂದೆ ಒಂದು ದಿನ ಹೀಗೆ ಆಗುತ್ತೆ. ಸೊ ಈ ಮೂಮೆಂಟಲ್ಲಿ ತುಂಬ ಜನಕ್ಕೆ ಅರ್ಥ ಆಗ್ತಿಲ್ಲ ಇದರಿಂದ ಎಷ್ಟು ಎಫೆಕ್ಟ್ ಇದೆ, ಏನು ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ತುಂಬ ಜನಕ್ಕೆ ಅರ್ಥ ಆಗ್ತಿಲ್ಲ. ಮೇ ಬಿ ಇದೊಂದು ಪೀಕ್ಗಂತೂ ರೀಚ್ ಆಗುತ್ತೆ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಈ ಥರದ್ದು ಫ್ಯಾಂಟಸಿ ಆ್ಯಪ್ಸ್ಗಳು ಅಥವಾ ಈ ರಮ್ಮಿ ಗಿಮ್ಮಿ ಆ್ಯಪ್ಸ್ಗಳೆಲ್ಲ ಇದಾವಲ್ಲ, ಇವೆಲ್ಲ ರೀಸೆಂಟ್ ಟೈಮ್ಸಲ್ಲಿ ಯೂನಿಕಾರ್ನ್ಗಳಾಗ್ತಾ ಇದ್ದಾವೆ. ಅಟ್ ದ ಸೇಮ್ ಟೈಮ್ ಈ ಎಜುಕೇಷನಲ್ ಪ್ಲ್ಯಾಟ್ಫಾರ್ಮ್ಗಳು ಬಂದಿತ್ತಲ್ಲ ಒಂದಷ್ಟು, ಅವೆಲ್ಲ ಲಾಸಾಗಿ ಮನೆಗೆ ಹೋಗ್ತಾಯಿದ್ದಾರೆ. ಇವರು ಬಾಕ್ಲಾಕೊಂಡು ಎಂಪ್ಲಾಯಿಗಳನ್ನ ಫೈರ್ ಮಾಡಿ ಬಾಕ್ಲಾಕೊಂಡು ಹೋಗೋ ಸ್ಟೇಜಿಗೆ ತಲುಪಿಬಿಟ್ಟಿದೆ. ಅಂದರೆ ಜನರ ಇಂಟ್ರೆಸ್ಟ್ ಯಾವ ಕಡೆ ಇದೆ ಅನ್ನೋದು ನೀವು ಇಲ್ಲಿ ಅರ್ಥ ಮಾಡ್ಕೋಬೋದು. ಆ್ಯಂಡ್ ಇದು ಮುಂದಿನ ದಿನಗಳಲ್ಲಿ ತುಂಬ ಜನ ಇದಕ್ಕೆ ಬರ್ತಾರೆ. ಯಾಕೆಂದರೆ ಇಂಥ ಕಾರ್ಯಕ್ರಮಗಳಿಗೆ ಇವರು ಸ್ಪಾನ್ಸರ್ ಮಾಡೋದ್ರಿಂದ ಅದು ತುಂಬ ಜನಕ್ಕೆ ರೀಚ್ ಆಗುತ್ತೆ. ಆ್ಯಂಡ್ ಅಟ್ಲೀಸ್ಟ್ ಕ್ಯೂರಿಯಾಸಿಟಿಗೋಸ್ಕರ ಆದರೂ ಟ್ರೈ ಮಾಡೋವಂಥವ್ರು ಇದ್ದಾರೆ. ಟ್ರೈ ಮಾಡಿ ವಿತ್ ಗಾಡ್ಸ್ ಗ್ರೇಸ್ ಏನೂ ಆಗದೇ ಇರಲಿ, ಇಂಥ ಘಟನೆಗಳೇನು ಆಗದೇ ಇರಲಿ ಅಂತ ಕೇಳ್ಕೊಳ್ಳೋಣ. ಸೊ ತುಂಬ ಜನ ಬರ್ತಾರೆ. ಮುಂದೊಂದು ದಿನ ತುಂಬ ಜನ ಇದ್ರ ಬಗ್ಗೆ ವಾಯ್ಸ್ ರೈಸ್ ಮಾಡಿದ್ರೂ ಆಶ್ಚರ್ಯ ಇಲ್ಲ. ಆ ಟೈಮ್ಗೆ ಗೌರ್ಮೆಂಟ್ ಇದಕ್ಕೆ ಅನಿವಾರ್ಯವಾಗಿ ರಿಸ್ಟ್ರಿಕ್ಷನ್ಗಳನ್ನ ತರಬೇಕಾದಂಥ ಪರಿಸ್ಥಿತಿ ಬರುತ್ತೆ, ಖಂಡಿತ ಬರುತ್ತೆ. ಸೊ ಅಟ್ಲೀಸ್ಟ್ ನಮ್ಮ ಕಡೆಯಿಂದ ಆಗುವಂಥದ್ದು ಏನಂದರೆ, ಜನಕ್ಕೆ ಅವೇರ್ನೆಸ್ ಕೊಡಿ. ನೀವು ಸ್ಪಾನ್ಸರ್ಶಿಪ್ ತೊಗೊಳ್ಳಿ, ಬೇಡ ಅನ್ನಲ್ಲ. ತುಂಬ ಜನ ಯೂಟ್ಯೂಬರ್ಸ್ ಅಥವಾ ಇನ್ಫ್ಲೂಯೆನ್ಸರ್ಸ್ಗಳು ಈ ಥರದನ್ನು ಪ್ರಮೋಟ್ ಮಾಡೋಕ್ಕೆ ಕಾರಣ ಏನಂದರೆ, ಸೋಷಿಯಲ್ ಮೀಡ್ಯಾದಿಂದ ಅಷ್ಟೊಂದು ದುಡ್ಡು ಬರ್ತಿಲ್ಲ. ಯೂಟ್ಯೂಬಿಂದ, ಎಸ್ಪೆಷಲಿ ಯೂಟ್ಯೂಬ್ ಆ್ಯಡ್ ರೆವಿನ್ಯೂ ಅಂತ ಏನು ಕರಿತೀವಿ, ತುಂಬ ಕಡಿಮೆ. ಈ ಯಾವುದೋ ಒಂದು ಅಷ್ಟನ್ನು ಈ ಸೋಷಿಯಲ್ ಬ್ಲೇಡು ಅಲ್ಲಿ ಇಲ್ಲಿ ನೋಡ್ಬಿಡ್ತಾರೆ. ಅಷ್ಟು ಲಕ್ಷ ಬರುತ್ತಂತೆ, ಇಷ್ಟು ಲಕ್ಷ ಬರುತ್ತಂತೆ. ಬರುತ್ತೆ ಗುರು, ಯಾರಿಗೆ ಗೊತ್ತಾ? ಎಸ್ಟಾಬ್ಲಿಷ್ ಆಗಿರೋಂಥವ್ರಿಗೆ, ಒಂದು 500ಗೆ 1 ಮಿಲಿಯನ್ ಫಾಲೋವರ್ಸ್ ಇರೋವಂಥವ್ರಿಗೆ. ಮಿಕ್ಕಿದವರಿಗೆಲ್ಲ ಬರೋವಂಥ ಅಮೌಂಟು ತುಂಬ ಕಡಿಮೆ. ನೀವು ಆ ಥರ ನೋಡಿದ್ರೆ, ನಾವು ಇನ್ವೆಸ್ಟ್ಮೆಂಟ್ ಮಾಡಿರೋ ಅಮೌಂಟೂ ನಾವು ರಿಕವರ್ ಮಾಡ್ಕೊಂಡಿರಲ್ಲ ಇನ್ನೂ. ಆ ಥರ ಸಿಚುವೇಷನಲ್ಲಿದೆ. ಸೊ ಅಂಥ ಸಿಚುವೇಷನಲ್ಲಿ ಕೆಲವರು ಅನಿವಾರ್ಯವಾಗಿ ಇಂಥ ಆ್ಯಪ್ಗಳನ್ನ ಪ್ರಮೋಟ್ ಮಾಡ್ತಾರೆ. ಬಟ್ ಮಾಡೋದು ಮಾಡ್ತೀರಾ, ಅಟ್ಲೀಸ್ಟ್ ಒಂಚೂರು ಡಿಸ್ಕ್ಲೇಮರ್ಸು, ಒಂದು ಅವೇರ್ನೆಸ್ ವೀಡಿಯೋರು ಮಾಡಿ ಹಾಕ್ಬಿಡ್ರಿ ಇವ್ರ ಜೊತೆಗೆ. ಅಟ್ಲೀಸ್ಟ್ ಒಂದು ಸ್ವಲ್ಪ ಜನ ಆದರೂ ಅದರಿಂದ ನೋಡಿ ತಿದ್ಕೊಂಡು ಬದಲಾದರೆ ಅಷ್ಟೇ ಸಾಕು.
ಆ್ಯಂಡ್ ಕಮಿಂಗ್ ಟು ಬಿಗ್ ಬಾಸ್, ಸುದೀಪ್ ಅವ್ರು ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಐ ಡೋಂಟ್ ಥಿಂಕ್ ಇದು ಸುದೀಪ್ ಅವರು ಪರ್ಸ್ನಲ್ ಒಪಿನಿಯನ್ ಅಲ್ಲ ಅಂತ ನನಗೆ ಅನಿಸುತ್ತೆ. ಕಾರಣ ಏನಂದರೆ ಮುಂಚೆ ಕೂಡ ಅವರು ಈ ಥರದ್ದು ಒಂದು ಆ್ಯಪ್ ಪ್ರಮೋಟ್ ಮಾಡಿ ಆಗ ತುಂಬ ಜನ ವಿರೋಧ ವ್ಯಕ್ತಪಡಿಸಿದರು, ಈ ಥರದ್ದು ಆ್ಯಪ್ಸ್ನ ಏನಕ್ಕೆ ಪ್ರಮೋಟ್ ಮಾಡ್ತೀರಾ ಹಾಗೆ ಹೀಗೆ ಅಂತ. ಸೊ ಅದಾದಮೇಲೆ ಅವರು ಆ ಆ್ಯಪ್ ಜೊತೆಗೆ ಅಗ್ರಿಮೆಂಟ್ ಕ್ಯಾನ್ಸಲ್ ಮಾಡಿಕೊಂಡ್ರು, ಅದೆಲ್ಲ ನಡೀತು. ಬಟ್ ಮತ್ತೆ ಅವ್ರು ಅದೇ ತಪ್ಪು ಮಾಡ್ತಾರೆ ಅಂತ ನನಗೆ ಅನಿಸಲ್ಲ. ಮೇ ಬಿ ಇದೇನು ಅದೊಂದು ಚಾನಲ್ ಇದೆ, ಮೋಸ್ಟ್ಲಿ ಆ ಚಾನಲ್ಲು ಮತ್ತು ಈ ಆ್ಯಪ್ ಮಧ್ಯೆ ಅಗ್ರಿಮೆಂಟ್ ಆಗಿರುತ್ತೆ. ಬೀಯಿಂಗ್ ಅ ಹೋಸ್ಟ್ ಅವರು ಆ ಚಾನಲ್ ಆ ಒಂದು ಕಾರ್ಯಕ್ರಮನ ನಡೆಸ್ಕೊಡ್ತಾ ಇದ್ದಾರೆ ಅಂದಾಗ ಅದನ್ನು ಅವರು ಡಿಫೆಂಡ್ ಮಾಡಿಕೊಳ್ಳೇಬೇಕಾಗುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಮೋಸ್ಟ್ಲಿ ಈ ಥರದ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ನನಗನ್ಸುತ್ತೆ. ಈ ಸ್ಪಾನ್ಸರ್ಶಿಪ್ ಬಗ್ಗೆ ಯಾರಿಗೆ ಪ್ರಾಬ್ಲಮ್ ಇದೆಯೋ ಅವ್ರಿಗೆ ಒಂದು ಆಪ್ಷನ್ ಇದೆ. ಏನಪ್ಪ ಅಂತಂದರೆ, ಯಾವುದಾದ್ರೂ ಒಂದು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್, ಟ್ವಿಟರ್ ಆಗಿರ್ಬೋದು, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯಾವುದಾದ್ರೂ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಹ್ಯಾಶ್ಟ್ಯಾಗ್ ಟ್ರೆಂಡ್ ಮಾಡಿ ಅಥವಾ ಇದ್ರ ಬಗ್ಗೆ ವೀಡಿಯೋಸ್ ಮಾಡಿ ಆ ಚಾನಲ್ಗೆ ರೀಚ್ ಆಗುವಾಗ ಮಾಡಿ. ಮೇ ಬಿ ಆ ಚಾನಲ್ನವರು ಜನರ ಒಂದು ಅಭಿಪ್ರಾಯಕ್ಕೆ ಮಣಿದು ಈ ಒಂದು ಡೀಲ್ನ ಕ್ಯಾನ್ಸಲ್ ಮಾಡ್ಕೋಬೋದು. ಯಾವ್ಯಾವುದೋ ಕೆಲಸಕ್ಕೆ ಟ್ವಿಟರ್ನ ಯೂಸ್ ಮಾಡ್ಕೊಳ್ಳೋಂಥ ಬುದ್ಧಿವಂತರು ದಯವಿಟ್ಟು ನಿಜವಾಗ್ಲೂ ಈ ವಿಷಯದ ಬಗ್ಗೆ ಕನ್ಸರ್ನ್ ಇದ್ದರೆ ದಯವಿಟ್ಟು ಟ್ವಿಟರ್ನ ಈ ಥರನೂ ಯೂಸ್ ಮಾಡ್ಕೋಬೋದು ಅಂತ ತೋರಿಸಿ. ಸೊ ಈ ವಿಷಯದ ಬಗ್ಗೆ ಇಷ್ಟು ಹೇಳೋದಿತ್ತು. ಹೋಪ್ ವಿಡಿಯೋ ಲೆಂತಿ ಆಯಿತು ಅಂದ್ಕೋತೀನಿ. ಸೊ ಇನ್ನೂ ಕೆಲವು ದಿನಗಳ ಕಾಲ ಚಾನಲ್ನಲ್ಲಿ ವೀಡಿಯೋಸ್ ಬರೋಲ್ಲ. ಸೊ ಈ ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಅನ್ನಿಸ್ತು, ಅದಕ್ಕೋಸ್ಕರ ಹಿಂಗೆ ಕ್ವಿಕ್ಕಾಗಿ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಆ್ಯಂಗಲು, ಸೌಂಡು ಇತ್ಯಾದಿ ಏನಾದ್ರು ಸರಿ ಇಲ್ಲ ಅಂದರೆ ದಯವಿಟ್ಟು ಹೊಟ್ಟೆಗೆ ಹಾಕೊಂಡು ಕ್ಷಮಿಸ್ಬಿಡಿ. ಸೊ ಆದಷ್ಟು ಬೇಗ ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ, ಅಭಿಮಾನವೇ ನಮ್ಮ ಅಕ್ಕಿ ಬೇಳೆ.